ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾರ್ಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಓಡಿಯೋ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಮಗ. ಇನ್ನೇನಿನ ನಮ್ಮ ಮಗಳು ಅದೇ ಎಣೆ ಪರ ಅದೇ ಬಾಳುಗರು, ಇನ್ನೇನು ಸ್ಪೆಷಲ್. ಇಂಗ್ಲೆಂಡ್ ಅವರು ಸೋತ್ರು, ಸೀರೀಸ್ ಸ್ಟಿಲ್ ಡೌನ್ ಆಯಿತು, ಇಂಡಿಯಾಗೆ ಕನ್ವಿನ್ಸಿಂಗ್ ಗೆಲುವು. ಓದ್ತಾಗ್ಬಿಡ್ತು ಮ್ಯಾಚ್, ಇಂಟೆನ್ಸಿವ್ ಆಗಲಿಲ್ಲ, ಮಜಾನೂ ಬರಲಿಲ್ಲ, ಏನೂ ಇಲ್ಲ. ಒನ್ ಸೈಡ್ ಮ್ಯಾಚ್ ಥರ ಕಾಣಿಸ್ತು, ಎಂಡ್ ಆಗ್ತಾ ಇದ್ದಂಗೆ ಅಂತ ಹೇಳಿದಿರಾ. ಹೌದು, ಫಸ್ಟ್ ಮ್ಯಾಚ್ನು ಕೂಡ ಒಂಥರ ಒನ್ ಸೈಡನೇ, ಈ ಮ್ಯಾಚ್ನು ಕೂಡ ಒಂಥರ ಒನ್ ಸೈಡನೇ. ಇನ್ನೂ ಒಂದು 100 ರನ್ ಕೊಟ್ಟಿದ್ರು ಕೂಡ ಹೊಡೆಯುವಂಥ ಕೆಪಬಿಲಿಟಿ ನಮ್ಮ ಇಂಡಿಯಾಗೆ ಖಂಡಿತ ಇತ್ತು ಗುರು. ಇವ್ರು 300 ಹೊಡೆದ್ರು ಕೂಡ 350 ಅಲ್ಲ 360-70 ಹೊಡೆದ್ರು ಕೂಡ ಚೇಸ್ ಆನ್ ಮಾಡೋವಂಥ ಒಂದು ಸಿಚುವೇಶನ್ನೇ ನಮ್ಮ ಇಂಡಿಯನ್ ಟೀಮಿಗೆ ಇದ್ದಿದ್ದು. ಆ ಥರನೇ ಕಾಣಿಸ್ತು, ಕೆಪಾಸಿಟಿ ಇತ್ತು ನಮ್ಮ ಇಂಡಿಯನ್ ಟೀಮಲ್ಲಿ. ಇನ್ನು ಅಲ್ಲ ಗುರು, ಇವ್ರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ರಲ್ಲ ಅಂತಂದರೆ ಸ್ಟ್ಯಾಟ್ಸ್ ಇರೋದು ಬೌಲಿಂಗ್ ಮಾಡಿದವ್ರು ಜಾಸ್ತಿ ಮ್ಯಾಚ್ ಗೆದ್ದವ್ರು ಈ ಬೆನ್ನಲ್ಲಿ ಅಂತ. ನನ್ನ ಮಕ್ಕಳು ನೋಡಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿ, ಏನೋ ಬ್ಯಾಟಿಂಗೇ ಸಿಗಲ್ವೇನೋ ಇವ್ರಿಗೆ, ಆ ಥರ ಆಡ್ತಾರಲ್ಲ ಗುರು ಇವರು. ಬ್ಯಾಟಿಂಗ್ ಬೇಕು ಬ್ಯಾಟಿಂಗ್ ಬೇಕು ಬ್ಯಾಟಿಂಗ್ ಬೇಕು ಅಂತ. ಹೋದ ಮ್ಯಾಚ್ ಬ್ಯಾಟಿಂಗ್ ಆಡವ್ರೆ, ಸುಮ್ಮನೆ ಆಗಬೇಕು ತಾನೆ. ಈ ಮ್ಯಾಚು ಬ್ಯಾಟಿಂಗ್ ಆಡ್ತೀವಿ ಅಂತಂದರೆ ಹೋದ ಮ್ಯಾಚ್ ಲದ್ದಿ ತಿಂದವ್ರೆ, ಈ ಮ್ಯಾಚ್ ಅವರು ಸ್ವಲ್ಪ ಸ್ಪೆಷಲ್ ಆಗಿ ತಿನ್ನೋಣ ಅಂತ ಅನ್ಸ್ಬೇಕು ತಾನೆ ಇವರಿಗೆ. ಅದೇ ಲದ್ದಿನ ತಿಂತೀವಿ ಅಂತಂದರೆ ಏನು ಮಾಡೋಣ. ಒಟ್ನಲ್ಲಿ ರನ್ ಅಂತೂ ಹೊಡೆದ್ರು, ಒಂದು 300 ಏನು ಇದನ್ನು ಕಳಪೆ ಸ್ಕೋರ್ ಅಲ್ಲ, ಬಟ್ ಇನ್ನೂ ಬೇಕಿತ್ತಾ ಅಂತ ಖಂಡಿತ ಅನ್ಸುತ್ತೆ. ಇಂಡಿಯನ್ ಬ್ಯಾಟಿಂಗಿಗೆ ಇನ್ನೂ ಬೇಕಿತ್ತಾ ಅಂತ ಖಂಡಿತ ಅನಿಸುತ್ತೆ. ಓಕೆ, ತಡಗಾಡ್ಕೊಂಡು ಏನೋ ಹೊಡೆದು ಒಟ್ನಲ್ಲಿ ಪಾರ್ಟ್ನರ್ಶಿಪ್ಗಳಂತೂ ಬಂತು. ಇಂಗ್ಲೆಂಡ್ ಅವ್ರನ್ನ ಕಳಪೆ ಬ್ಯಾಟಿಂಗ್ ಆಡಿದ್ರು ಅಂತಲ್ಲ, ಲಾಸ್ಟ್ ಮ್ಯಾಚ್ ಒಂದು ಸ್ವಲ್ಪ ಕಳಪೆ ಬ್ಯಾಟಿಂಗ್ ಆಡಿದ್ರು. ಅದನ್ನು ಬಿಡ್ತು ಅಂದರೆ ಈ ಮ್ಯಾಚು ಚೆನ್ನಾಗೇ ಬ್ಯಾಟಿಂಗ್ ಆಡಿದ್ರು. ಲಾಸ್ಟ್ ಮ್ಯಾಚ್ ಆದಂಥ ಕೊಲ್ಯಾಪ್ಸ್ 3-4 ವಿಕೆಟ್ ಒಂದೇ ಸಲ ಬೀಳುವಂಥದ್ದು, 4 ವಿಕೆಟ್ ಪಡ ನಂಗೆ ಬೀಳುವಂಥದ್ದು, ಆ ಥರ ಎಲ್ಲ ಏನಾಗಿಲ್ಲ. ಒಟ್ನಲ್ಲಿ ಒಂದು 2 ವಿಕೆಟು ಪಟ್ಪಟ ನಂಗೆ ಬಿದ್ದು ಅಷ್ಟೇ. ಆ ರೇಂಜಿಗೆ ಕೊಲಾಪ್ಸ್ ಆಗಲಿಲ್ಲ ಲಾಸ್ಟ್ ಮ್ಯಾಚ್ ಕೊಲಾಪ್ಸ್ ಆದಷ್ಟು. ಲಾಸ್ಟ್ ಮ್ಯಾಚು ರನ್ಸ್ ಇನ್ನೂ ಹೊಡಿಬೋದಾಗಿತ್ತು. ಆ 3-4 ವಿಕೆಟ್ ಏನು ಸಡನ್ನಾಗಿ ಬಿತ್ತು, ಅಲ್ಲಿಂದನೇ ಕೊಲಾಪ್ಸ್ ಆಗಿದ್ದರಿಂದ ಇವ್ರು ರನ್ ಹೊಡಿಯೋದಕ್ಕಾಗಿಲ್ಲ. ಬಟ್ ಈ ಮ್ಯಾಚು ಅಲ್ಪ ಸ್ವಲ್ಪ ರನ್ನು ಚೆನ್ನಾಗೇ ಬಂತು. ಫಿಲ್ ಸಾಲ್ಟ್ ಜೊತೆಗೆ ಬ್ಯಾಂಡ್ ಡಕೆಟ್ ಓಪನ್ ಮಾಡ್ತಾರೆ, ಪೋಬಲ್ ಕಡಕ್ಕಾಗಿ ಬ್ಲಾಸ್ಟ್ನ ಕೊಡ್ತಾರೆ. ಫಿಲ್ ಸಾಲ್ಟ್ 125 ಹೊಡೆದಿದ್ದಾರೆ. ಸೊ ಅವರು ಬಂದ್ಬಿಟ್ಟು ಫಸ್ಟ್ ವಿಕೆಟೇ ಎದ್ದಿದ್ದು ವರುಣ್ ಚಕ್ರವರ್ತಿ ಅವರು ನೋಡಿ ಹಾಕೊಂತರು ಹಾಕೊಳ್ಳೋ ಗೊತ್ತಿಲ್ಲ ಚಾಂಪಿಯನ್ಸ್ ಟ್ರೋಫಿಗೆ. ಒಟ್ನಲ್ಲಿ ಇವತ್ತು ತೊಗೊಂಬಂದು ಆಡಿಸಿದ್ರು. ಸೊ ಇದು ಖುಷಿ ಆಗ್ತಿದೆ. ವರುಣ್ ಚಕ್ರವರ್ತಿನ ಒಂಥರ ಬ್ಯಾಕ್ ಹ್ಯಾಂಡಲ್ಲಿ ಇಟ್ಟಿದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಅಂತ ಸಖತ್ ಸ್ಪೆಲ್ಲ ಮಾಡಿರೋದು ವರುಣ್ ಚಕ್ರವರ್ತಿ. ಎಕನಾಮಿಕಲ್ ಸ್ಪೆಲ್ ಬೇರೆ ಮಾಡಿದ್ದಾರೆ ಆ್ಯಂಡ್ ವಿಕೆಟ್ನ ಕೂಡ ಎತ್ತಿದ್ದಾರೆ. ಫಿಲ್ ಸಾಲ್ಟರ್ ಹೊಡೆಯೋಕೆ ಹೋದ್ರು, ಮೇಲೆ ಹೋಯ್ತು ಬಾಲು. ನನ್ನ ಸ್ವೀಪ್ ಶಾಟ್ ಏನು ಹೊಡೆಯೋಕೆ ಹೋಗಿರೋದು ಕಾಣ್ತಿದ್ದೆ, ಮೇಲೆ ಹೋಯ್ತು. ಆರಾಮಾಗಿ ಕ್ಯಾಚ್ನ ಸಲೀಸಾಗಿ ಎತ್ತಾಕೊಂಡ್ರು. ಆ್ಯಂಡ್ ಬ್ಯಾಂಡ್ ಡಕೆಟ್ನು ಕೂಡ ಅವ್ರು ಹೋಗಿ ಸ್ವಲ್ಪ ಹೊತ್ತು ಆಗ್ತಾ ಇದ್ದಂಗೆ ಆ ಲಾಂಗ್ ಆನ್ ರೀಜನಲ್ಲಿ ಕೈಗೆ ಕ್ಯಾಚ್ನ ಕಡಕ್ಕಾಗಿ ಕೊಟ್ಬಿಟ್ಟು ಔಟ್ ಆಗಿದ್ದು. ಒಟ್ಟಲ್ಲಿ ಆ ಬ್ಯಾಂಡ್ ಡಕೆಟ್ ಆ ರೀಜನಲ್ಲಿ ಸುಮಾರು ಸಲ ಆ ಕಂಟ್ರಿ ರೀಜನಲ್ಲಿ ಜೊತೆಗೆ ಲಾಂಗ್ ಆನ್ ರೀಜನಲ್ಲಿ ಸಿಕ್ಕಾಪಟ್ಟೆ ಸಲ ಔಟ್ ಆಗಿದ್ರೆ, T20 ಸೀರೀಸ್ನ ತೊಗೊಂಡು ನೋಡ್ತು ಅಷ್ಟೇ, ಈ ಸೀರೀಸ್ನ ತೊಗೊಂಡು ನೋಡ್ತು ಅನ್ನೋ ಒಟ್ಟಲ್ಲಿ ಆ ಒಂದು ಸ್ಲಾಟಲ್ಲಿ ಸಿಕ್ಕಾಪಟ್ಟೆ ಔಟ್ ಆಗಿದ್ರೆ ಅಲ್ಲೊಂದು ವೀಕ್ನೆಸ್ ಕಾಣಿಸ್ತಾ ಇದೆ ಅಂತ ಹೇಳಬೇಕು. ಸ್ಟ್ರೆಂತ್ ಅಂತಲೂ ಹೇಳ್ಬೋದು, ಯಾಕಂದರೆ 6 ಹೊಡೆಯೋಕೆ ಹೋಗಿದ್ದವರು, ಪವರ್ ಹಿಟ್ಟಿಂಗೇನೆ ಹೊಡೆಯೋಕೆ ಹೋಗಿದ್ದೆ, ತಿಳ್ಕೊಳಕ್ಕೆ ಹೋಗಿರಲಿಲ್ಲ. ಬೆಂಡ್ ಡಕೆಟ್ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ 60+ ಹೊಡೆದ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಜೋ ರೂಟ್ ಒಂದೆಂಡಲ್ಲಿ ಅಲಚ್ಚಾಗಿ ನಿಂತ್ಕೊಂಡು ಗ್ರಿಪ್ ಹಿಡ್ಕೊಂಡು ಕಡಕ್ಕಾಗಿ ಆಡ್ತಾ ಇದ್ರು. 69 ಕ್ರೂಷಿಯಲ್ ರನ್ಸ್ ಹೊಡೆದ್ಬಿಟ್ಟು ಔಟ್ ಆಗಿದ್ದು ಜೋ ರೂಟ್ ಅವರು. ಅವರ ಡಿಸ್ಮಿಸಲ್ ನೋಡಿದ್ರೆ ಇನ್ಸೈಡ್ ಔಟ್ನ ಹೊಡೆಯೋದಕ್ಕೆ ಅಂತ ಹೋಗಿದ್ರು. ಸೊ ಕ್ಲಿಕ್ ಆಗಿತ್ತು ಅಂದರೆ 6, ಇಲ್ಲ ಅಂದರೆ ಈ ಕ್ಯಾಚು. ಸೊ ಅದೇ ಆಗಿದ್ದು ಜೋ ರೂಟ್ ಅವ್ರಿಗೆ. ನೆಲದ ಮೇಲೆ ಆಡಿತ್ತು ಅಂದರೆ ಪಕ್ಕ ಸೆಂಚುರಿ ಹೊಡ್ಕೊಂಡ್ಬಿಟ್ರು ಜೋ ರೂಟ್ ಅವ್ರು. ನೆಲದ ಮೇಲೆ ಆಡೋಕ್ಕೆ ಹೋಗಲಿಲ್ಲ ಆ ಬಾಲ್ನ, ಎತ್ತೋದಕ್ಕೆ ಅಂತ ಹೋದ್ರು, ತಗ್ಲಾಕೊಂಡ್ರು ಸರಿಯಾಗಿ. ಇವತ್ತು ರವೀಂದ್ರ ಜಡೇಜಾ 3 ಕ್ರೂಷಿಯಲ್ ವಿಕೆಟ್ಸ್ನ ಎತ್ಬಿಟ್ಟಿದ್ರಲ್ಲ ಗುರು. ಎಲ್ಲರಿಗೂ ಒಂದೊಂದು ವಿಕೆಟ್ ಬಿದ್ದಿದೆ, ರವೀಂದ್ರ ಜಡೇಜಾಗೆ ಮಾತ್ರ 3 ವಿಕೆಟ್ ಬಿದ್ದಿದೆ. ಹೌದು, ಜಡೇಜಾ ಬಗ್ಗೆ ಸಿಕ್ಕಾಪಟ್ಟೆ ಟಾಕಿತ್ತು. ಜಡೇಜಾ ವಿಕೆಟ್ಸ್ ಐತಲ್ಲ, ವಿಕೆಟ್ ಟೇಕರ್ ಏನಲ್ಲ, ಸುಮ್ಮನೆ ಬೌಲಿಂಗ್ ಆಗ್ತಾರೆ ಅಷ್ಟೇ, ಎಕನಾಮಿಕಲ್ ಸ್ಪೆಲ್ ಆಗ್ತಾರೆ, ವಿಕೆಟ್ ಟೇಕರ್ ಏನಲ್ಲ ಅಂತ. ಬಟ್ ಇವತ್ತು ಪ್ರೂವ್ ಮಾಡಿಕೊಟ್ರು, ಬ್ಯಾಕ್ ಟು ಬ್ಯಾಕ್ ಪ್ರೂವ್ ಮಾಡ್ಕೊಂತಿದ್ದಾರೆ ಜಡೇಜಾ ಅವರು. ಈ ಸೀರೀಸಲ್ಲಿ ಒನ್ ಆಫ್ ದ ಮೋಸ್ಟ್ ವಿಕೆಟ್ ತೆಗೆದಿರೋ ಅಂಥ ಬೌಲರ್ ಆಗಿದ್ದಾರೆ ಇವಾಗ. ಸೊ ಒಳ್ಳೆ ಫಾರ್ಮಲ್ಲಿ ಅಂತೂ ಕಾಣಿಸ್ಕೊತಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಬರ್ತಾ ಇದ್ದಂಗೆ ನೋಡೋಣ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇವರ ಪರ್ಫಾರ್ಮೆನ್ಸು ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಹಂಗೇನೆ ಅಲ್ಲಿ ರಿಪ್ಲೇಸ್ ಮಾಡ್ತಾರೆ ಆಯಿತಾ, ಅನ್ಕೋಬೇಕು ಅಷ್ಟೇ. ಸೊ ಇನ್ನೇನು ಆಡಿದ್ರು ಗುರು ಇವರು. ಪಾರ್ಟ್ನರ್ಶಿಪ್ ಬಂತು, ಚಿಕ್ಕ ಪಾರ್ಟ್ನರ್ಶಿಪ್ಗಳು ಬಂತು. ಒಟ್ಟಲ್ಲಿ ಅದೇ ಬಟ್ಲರ್ ಅವರು ಬಂದ್ಬಿಟ್ಟು ಚಿಕ್ಕದೊಂದು ಕಾಂಟ್ರಿಬ್ಯೂಷನ್ ಕೊಟ್ಟರು. ಈ ಕಡೆ ಹ್ಯಾರಿ ಬ್ರೂಕ್ ಅವ್ರು ಕಾಂಟ್ರಿಬ್ಯೂಷನ್ ಕೊಟ್ಟರು. ಹ್ಯಾರಿ ಬ್ರೂಕ್ ಅವ್ರದ್ದೊಂದು ಕ್ಯಾಚ್ ಹಿಡಿತಾರೆ, ಹರ್ಷಿತ್ ರಾಣಾ ಅವ್ರು ಬೌಲಿಂಗ್ ಆಗ್ತಾರೆ, ಅವ್ನ ಅಜ್ಜಿ ಹೊಡೆಯೋಕ್ಕೆ ಅಂತ ಹೋಗ್ತಾರೆ. ಹ್ಯಾರಿ ಬ್ರೂಕ್ ಅವರು ಆ ಒಂದು ಫ್ಲೈಯಿಂಗ್ ಕ್ಯಾಚ್ನ ಹೋಗ್ಬಿಟ್ಟು ಹಿಂದೆಗಡೆ ಹೋಗ್ಬಿಟ್ಟು ಹಿಡಿತಾರೆ ನೋಡಿ. ಯಶಸ್ವಿ ಜಾಸ್ವಾಲು ಸಖತ್ತಾಗಿ ಹಿಡಿದಿದ್ರು ಒಂದು ಮ್ಯಾಚಲ್ಲಿ, ಲಾಸ್ಟ್ ಮ್ಯಾಚಲ್ಲಿ ಮಸ್ತಾಗಿ ಹಿಡಿದಿದ್ರು. ಸೊ ಈ ಮ್ಯಾಚಲ್ಲಿ ಹಿಂದೆ ಹೋಗ್ಬಿಟ್ಟು ಶುಭ್ಮನ್ ಗಿಲ್ ಹಿಡಿದಂಥ ಕ್ಯಾಚು. ಯಂಗ್ಸ್ಟರ್ಸ್ಗಳು ಈ ಥರ ಒಂದು ಫೀಲ್ಡಿಂಗ್ನ ತೋರಿಸ್ತಾ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಕಡಾಕಾಗಿರುತ್ತೆ ಗುರು. ಇಂಡಿಯನ್ ಟೀಮ್ಗೆ ಇದು ಒಳ್ಳೆಯದು, ಇದು ಒಳ್ಳೆ ವಿಚಾರ. ಸಿಕ್ಕಾಪಟ್ಟೆ ಒಳ್ಳೆ ಫೀಲ್ಡಿಂಗ್ನ ಮಾಡೋದಿದೆಯಲ್ಲ, ಅದು ಎಲ್ಲ ಟೀಮ್ಗಳೂ ಮಾಡೋದಿಲ್ಲ. ರೇಟ್ ಟೀಮ್ಗಳು ಮಾತ್ರ ಮಾಡೋದು, ಸ್ಪೆಷಲ್ ಟೀಮ್ಗಳು ಮಾತ್ರ ಮಾಡೋದು. ಅದು ನಮ್ಮ ಇಂಡಿಯನ್ ಟೀಮು ಮಾಡಿ ತೋರಿಸಿದೆ. ಫೀಲ್ಡಿಂಗ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ಆ್ಯಂಡ್ ಕ್ಯಾಚಿಂಗ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಎಲ್ಲೂ ಕೂಡ ಅಂಥ ಈಸಿ ಕ್ಯಾಚ್ನ ಡ್ರಾಪ್ ಮಾಡಿದ್ರು ಅಂತಲ್ಲ, ಕಷ್ಟಕರವಾಗಿರೋಂಥ ಕ್ಯಾಚ್ನ ಕೂಡ ಅಲಚ್ಚಾಗಿ ಹಿಡಿತಾ ಇದ್ದಾರೆ ಮಗ. ಇವತ್ತು ಬಾಲ್ ಎಲ್ಲೋದ್ರೂ ಕೂಡ ಶುಭ್ಮನ್ ಗಿಲ್ನ ಹುಡಿಕೊಂಡು ಹೋಗ್ತಿತ್ತು, ವಿರಾಟ್ ಕೊಹ್ಲಿನ ಹುಡಿಕೊಂಡು ಹೋಗ್ತಿತ್ತು. ಬೇಜಾನ್ ಕ್ಯಾಚಸ್ಗಳನ್ನ ಎತ್ತಾಕೊಂಡ್ಬಿಟ್ಟಿದ್ದಾರೆ ಇವತ್ತು. ಸೊ ಇನ್ನೇನಲ್ಲಿ ಬಟ್ಲರ್ ಬಂದು ಕಾಂಟ್ರಿಬ್ಯೂಟ್ ಮಾಡಿದ್ರು. ಆಮೇಲೆ 30+ ಕಾಂಟ್ರಿಬ್ಯೂಷನ್ನು, ಅದೇ ಹೇಳಿದ್ರಲ್ಲ ಹ್ಯಾರಿ ಬ್ರೂಕ್ ಅವ್ರದ್ದು ಕಾಂಟ್ರಿಬ್ಯೂಷನ್. ಬಟ್ಲರ್ ಹಂಗೆ ಮಿಡ್ ಆಫ್ ರೀಜನಲ್ಲಿ ಪಟ್ಟ ನನಗೆ ಸಾಫ್ಟ್ ಡಿಸ್ಮಿಸಲ್ ಆದರು.
ಸೊ ಯಾಕೋ ಬಟ್ಲರ್ ಲಾಸ್ಟ್ ಮ್ಯಾಚು ಸಾಫ್ಟ್ ಡಿಸ್ಮಿಸಲ್ಲು, ಈ ಮ್ಯಾಚು ಸಾಫ್ಟ್ ಡಿಸ್ಮಿಸಲ್ಲು. ಯಾಕೋ ಬಟ್ಲರ್ ಹೊಡಿಬೇಕಾ ಹೊಡಿಬಾರ್ದು ಆ ಥರ ಶಾಟಲ್ಲಿ ಆಡ್ತಾ ಇದ್ದಾರೆ. ಹೊಡಿತು ಅಂತಂದರೆ ಕ್ಲಿಯರ್ ಮಾಡ್ತು ಅಂದರೆ ಕಡಕಾಗಿ ಹೋಗುತ್ತೆ. ಅವ್ರು ಏನೋ ಒಂಥರ ಬಂದ್ಬುದಲ್ಲಿ ಆಡ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಅಲ್ಲೇ ಕಚ್ಕೊಂಡು 30 ಯಾರ್ಡ್ಸಲ್ಲಿ ಔಟ್ ಆಗ್ತಿದ್ದಾರೆ. ಇನ್ನು ಓವರ್ಟನು ಮತ್ತು ಹ್ಯಾಕಿನ್ಸ್ಟನ್ ಇಬ್ಬರು ಬ್ಯಾಕ್ ಟು ಬ್ಯಾಕ್ ಔಟ್ ಆಗಿದ್ದು. ಲಿಯಮ್ ಲಿವಿಂಗ್ಸ್ಟೋನು ನಿಂತ್ಕೊಂಡು ಆಡಿದ್ದು ಲಾಸ್ಟ್ ಓವರ್ಗೂ ಇದ್ದರು. ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗೋಗ್ಬಿಟ್ಟು, ಇನ್ನೇನು ಅನ್ಫಾರ್ಚುನೇಟ್ಲಿ ಓಡಬೇಕಾಗಿತ್ತಲ್ಲ, ರನ್ ಬೇಕಾಗಿತ್ತು, ಅದಕ್ಕೆ ಓಡ್ತಾ ಇದ್ರು. ಸ್ಟ್ರೈಕ್ ಬೇಕಾಗಿತ್ತು, ಅಲ್ಲಿ ಹೋಗ್ಬಿಟ್ಟು ರನ್ಔಟ್ ಆದರು. ಆದಿಲ್ ರಶೀದ್ ಕೂಡ ರನ್ಔಟ್ ಆದರು, ಅಲ್ಲಿ ಒಂದು 13 ರನ್ ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಎಲ್ಲರ ಕಾಂಟ್ರಿಬ್ಯೂಷನ್ನಿಂದ ಒಟ್ಟಲ್ಲಿ ಒಂಥರ ಮಿಡ್ಲ್ ಆರ್ಡರ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಹೇಳಬೇಕು. ಮಿಡ್ಲ್ ಆರ್ಡರ್ ಆಗಿರಲಿ, ಲೋವರ್ ಮಿಡ್ಲ್ ಆರ್ಡರ್ ಆಗಿರಲಿ ಸಗದಾಗಿ ಆಡಿದರೆ. ಓಪನಿಂಗ್ ಪೇರ್ ಕೂಡ ಚೆನ್ನಾಗೇ ಆಡಿದ್ರು. ಹಂಗೆ ನೋಡೋಕೆ 85 ರನ್ನು ಆಲ್ಮೋಸ್ಟ್ ಪಾರ್ಟ್ನರ್ಶಿಪ್ ಬಂದಿದ್ದು, ಏನು ಕಳಪೆ ಪಾರ್ಟ್ನರ್ಶಿಪ್ ಅನ್ನಲ್ಲ. ಆಲ್ಮೋಸ್ಟ್ ಲಾಸ್ಟ್ ಮ್ಯಾಚ್ 75 ರನ್ ಕಾಂಟ್ರಿಬ್ಯೂಷನ್ ಬಂದಿತ್ತು, ಈ ಮ್ಯಾಚ್ 85 ರನ್ ಕಾಂಟ್ರಿಬ್ಯೂಷನ್ ಬಂದಿದೆ. ಸೊ ಬ್ಯಾಟಿಂಗ್ ಅಂತೂ ಚೆನ್ನಾಗಿ ಆಡಿದ್ರೆ ಗುರು, ಇದರಲ್ಲಿ ಯಾವುದೇ ಇಲ್ಲ ಗುರು ಡಬ್ಬಾ ಥರ ಆಡಿದ್ರೆ, ಒಷ್ಟಾಗಿ ಆಡಿದ್ರೆ ಅನ್ನೋ ಥರ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ 300+ ಹೊಡೆದಿದ್ದಾರೆ ಅಂತಂದರೆ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಅರ್ಥ. ಬಟ್ ಇನ್ನೂ ಬೇಕಿತ್ತು ಅಂತ ಅನ್ಸುತ್ತೆ ಅಷ್ಟೇ. ಇದನ್ನ ಚೇಸ್ ಮಾಡ್ತಿಕ್ಕಂತ ಬಂದ್ರಮ್ಮ ನಮ್ಮ ಇಂಡಿಯನ್ ಟೀಮು. ಏನು ಪಾರ್ಟ್ನರ್ಶಿಪ್ಪು, ಈ ಪಾರ್ಟ್ನರ್ಶಿಪ್ ಬಂದಿದ್ದರಿಂದಲೇ ನಾವು ಈಸಿಯಾಗಿ ಚೇಸ್ ಮಾಡೋದಕ್ಕೆ ಆಗಿದ್ದು. 136 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಗುರು. ಶುಭ್ಮನ್ ಗಿಲ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇದ್ರೂ ಕೂಡ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಬೋದು ಗುರು. ಬರೀ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ನೋಡೋದಲ್ಲ, ರೈಟ್ ಹ್ಯಾಂಡ್ ಇದ್ರೂ ಕೂಡ ಕಾಂಟ್ರಿಬ್ಯೂಷನ್ ಬರುತ್ತೆ, ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ತೋರಿಸ್ಕೊಂಡು ಕೊಟ್ರು ಇವತ್ತು. 136 ರನ್ನು ಇಷ್ಟು ಬರ್ತಾ ಇದ್ದಂಗೆ ಇಂಡಿಯಾಗೆ ಗೆಲುವು ಆಲ್ಮೋಸ್ಟ್ ಖಚಿತ ಆಗೋಗ್ಬಿಡ್ತು. ಯಾಕಂದರೆ ಹೆವಿ ಪಾರ್ಟ್ನರ್ಶಿಪ್ ಅದು. ಮಧ್ಯದಲ್ಲಿ ಲೈಟ್ಸ್ ಇಲ್ಲ ಅಂತ ನಿಂತೋಗ್ಬಿಟ್ಟಿತ್ತು ಮ್ಯಾಚು. ಬಟ್ ಆದ್ರೂ ಕೂಡ ಅಲ್ಲಿಂದ ಬಂದ್ಬಿಟ್ಟು ಹಂಗೇ ಕಂಟಿನ್ಯೂ ಮಾಡಿದ್ರು. 136 ರನ್ವರೆಗೂ ಶುಭ್ಮನ್ ಗಿಲ್ಲು ಹಂಗೆ ಟೆಳಿಂಗ್ ಅಂತ ಬೋಲ್ಡ್ ಆಗೋಗ್ಬಿಡ್ತಾರೆ. ಓವರ್ಟರ್ನಿಂದ ಕಡಕ್ ಯಾರ್ಕರ್ ಮಾತ್ರ ಅದು. ಶುಭ್ಮನ್ ಗಿಲ್ನು ಕೂಡ ಮೆಚ್ಕೋಬೇಕು, ಒಂಥರ ಕಡಕ್ಕಾಗೇನೆ ಆಡ್ತಾಯಿದ್ರು. ಸೊ ಅದೊಂದು ಕರೆಕ್ಟಾಗಿ ಜಡ್ಜ್ ಮಾಡಲಿಲ್ಲ ಯಾರ್ಕರ್ನ. ಪೇಸ್ ಏನು ಅಷ್ಟೇನಾಗಿರಲಿಲ್ಲ, ಬಟ್ ಆದರೂ ಕರೆಕ್ಟಾಗಿ ಜಡ್ಜ್ ಮಾಡಲಿಲ್ಲ ಅದನ್ನು. ಬ್ಯಾಟೆಲ್ಲ ಇಟ್ಟರು, ನುಕ್ಕೊಂಡು ಹೊರಟೋಗ್ಬಿಡ್ದು ಬಾಲು. ಆ್ಯಂಡ್ ರೋಹಿತ್ ಶರ್ಮಾ ಏನು ಗರ್ರ ಆಡಿದ್ದು ಇವತ್ತು. 32ನೇ ಟನ್ನು, 32ನೇ ಸೆಂಚುರಿ ಬಂತು ಇವತ್ತು. ಫಾರ್ಮಿಗೆ ಮತ್ತೆ ಮರಳಿದ ರೋಹಿತ್ ಶರ್ಮಾ. ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿತ್ತು. ವಿರಾಟ್ ಕೊಹ್ಲಿ ಮೇಲಿತ್ತು, ರೋಹಿತ್ ಶರ್ಮಾ ಮೇಲಿತ್ತು. ಇವತ್ತು ಕ್ಲಿಕ್ ಆಗಿದ್ದು ರೋಹಿತ್ ಶರ್ಮಾ. 119 ರನ್ನು. ಇವರಿಂದ ಬ್ಯಾಟಿಂಗ್ ಆಡೋಕ್ಕಾಗಲ್ಲ ಗುರು, ಬಿಟ್ಬಿಡಿ ಗುರು, ತೂಗದ ಆಚೆ ಇಟ್ಟಿಗುರು. ರೋಹಿತ್ ಶರ್ಮಾ ಇಸ್ ಕೊಲ್ಯಾಪ್ಸ್ಡು. ರೋಹಿತ್ ಶರ್ಮಾಗೆ ಆಗಲ್ಲ, ಕೈಲಾಗಲ್ಲ, ದಪ್ಪ ಆಗ್ಬಿಟ್ಟವ್ರೆ, ಹಂಗಾಗ್ಬಿಟ್ಟವ್ರೆ, ಹಿಂಗಾಗೋಗ್ಬಿಟ್ಟವ್ರೆ, ರಿಟೈರ್ಮೆಂಟ್ ಕೊಡಬೇಕು, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಿದ್ದವ್ರಲ್ಲ, ಇವಾಗ ಸೈಲೆಂಟ್ ಆದರು. ಹೌದು, ಎಷ್ಟು 6 ಹೊಡೆದಿರೋದು? 7 6, 12 4, 7 6 ಹಾಕೊಂಡು ಗುಮ್ಮಿದ್ದು. ಪಾಪ್ಲೆಲ್ಲ ಸಿಕ್ಕಾಪಟ್ಟೆ ಫುಲ್ ಟೋಲ್ ತೊಗೊಂಡ್ಬಿಟ್ರು ಅವ್ನ ಅಜ್ಜಿ. ಅಂದರೆ ಫ್ಲಡ್ ಲೈಟ್ಸ್ ಆಫ್ ಆಗೋಕ್ಕಿಂತ ಮುಂಚೆನೇ ಟೋಲ್ ತೊಗೊಂಡ್ಬಿಟ್ಟಿದ್ರು. ಅದಾದ್ಮೇಲೆ ಬಂದ್ಬಿಟ್ಟು ಇನ್ನೂ ಕೇಳ್ತೀರಾ ಹಾಕೊಂಡು ಗುಮ್ಮ ಹಾಕ್ಬಿಟ್ರು. ಎಷ್ಟು 72 ಬಾಲ್ಗೂ ಏನೋ ಬಂತು ಅಂತ ಕಾಣಿಸಿದೆ, 25 ಬಾಲ್ಗೆ ಏನೋ ಬಂತು ಅಂತ ಕಾಣಿಸಿದೆ ಸೆಂಚುರಿ. ಅದು ಕಡಿಮೆ ಬಾಲಲ್ಲೇನೋ ಬಂತು. ಬಾಲ್ ಟು ಬಾಲ್ ರನ್ನೇ ಬಾಲೂ ಕೂಡ ಅಲ್ಲ. 132 ಸ್ಟ್ರೈಕ್ ರೇಟಲ್ಲಿ ಆಡಿರುವಂಥ ರೋಹಿತ್ ಶರ್ಮಾ ಇವತ್ತು 32ನೇ ಸೆಂಚುರಿ ಹೊಡೆದಿದ್ದಾರೆ. ಸೊ ಇವ್ರದೇ ಮೈನ್ ಚಂಕ್ ಆಫ್ ರನ್ಸು ಇಂಡಿಯಾ ಕಡೆಯಿಂದ. ಆ್ಯಂಡ್ ಶುಭ್ಮನ್ ಗಿಲ್ 67 ನೋಡ್ಬಿಟ್ಟು ಬೋಲ್ಡ್ ಆಗ್ತಾ ಇದ್ದಂಗೆ. ಈ ಕಡೆಯಿಂದ ವಿರಾಟ್ ಕೊಹ್ಲಿ ಏನಮ್ಮ ಅದು ಆದಿಲ್ ರಶೀದಿಗೆ ಔಟ್ ಆಗಿದ್ದು. ಅದು ಹೆಂಗೆ ಒಂಥರ ವಿರಾಟ್ ಕೊಹ್ಲಿ ಗೊತ್ತಾಗಿತ್ತದು ಎಡ್ಜ್ ಆಗಿದೆ ಅಂತ ಹೋಗ್ಬಿಟ್ಟು ಒಂಥರ ಡ್ರಾಮಾ ಮಾಡ್ತಾಯಿದ್ರು ವಿರಾಟ್ ಕೊಹ್ಲಿ ಅವರು. ಇನ್ನೇನು DRS ತೊಗೊಂಡ್ರು, ಎಡ್ಜ್ ಆಗಿರೋದು ಗೊತ್ತಾಯಿತು, ಹೋದರು ಸಾಫ್ಟ್ ಡಿಸ್ಮಿಸಲ್. ಏನು ವಿರಾಟ್ ಕೊಹ್ಲಿ ಈ ಥರ ಸ್ಪಿನ್ನರ್ಸ್ಗೆ ಔಟ್ ಆಗಿರೋದು, ಎಡ್ಜ್ ಆಗ್ಬಿಟ್ಟು ಔಟ್ ಆಗಿರೋದು ಫಸ್ಟ್ ಟೈಮ್ ನೋಡ್ತಿದ್ದೋ. ಬಟ್ ರೀಸೆಂಟಾಗಿ ಪೇಸಸ್ಗಳಿಗೆ ಔಟ್ ಆಗೋರು, ಎಡ್ಜ್ ಹಾಕೊಂಡು ಔಟ್ ಆಗೋರು. ಬಟ್ ಇವಾಗ ಸ್ಪಿನ್ನರ್ಗೆ ಎಡ್ಜ್ ಹಾಕೊಂಡು ಔಟ್ ಆಗಿದ್ದು, ಕ್ಯಾಚ್ ಹಿಡಿದಿದ್ದು ಫಿಲ್ ಸಾಲ್ಟು. ಇನ್ನೇನು ಹೋಗಬೇಕಾಗಿ ಬಂತು ಅಷ್ಟೇನೆ. ಶ್ರೇಯಸ್ ಅಯ್ಯರ್ ಕಡಕ್ಕಾಗಿ ಕಚ್ಕೊಂಡಿದ್ರು ಪಾಪ. ಅನ್ಫಾರ್ಚುನೇಟಾಗಿ ರನ್ಔಟ್ ಆಗೋಗ್ಬಿಟ್ರು. ಅಕ್ಷರ್ ಪಟೇಲು ಮತ್ತು ಶ್ರೇಯಸ್ ಅಯ್ಯರ್ ಪಾರ್ಟ್ನರ್ಶಿಪ್ನ ಕಡಕ್ಕಾಗಿನೇ ಬಿಲ್ಡ್ ಮಾಡ್ತಾಯಿದ್ರು. ಅಕ್ಷರ್ ಪಟೇಲ್ ಏನಕ್ಕೆ ಪ್ರಮೋಟ್ ಮಾಡ್ತಾರೆ ಅಂತ ಕೇಳಿದ್ರೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ವರ್ಕೌಟ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ. ಬಟ್ ಅಕ್ಷರ್ ಪಟೇಲ್ ನೋಡಿ ಯಾವ ಥರ ಆಡ್ತಾ ಇದ್ದಾರೆ ಅಂತ. ಅಪ್ದೋಡ್ರು ಬಂದ್ಬಿಟ್ಟು ಅವ್ರನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ನಂಬರ್ 7 ನಂಬರ್ 8 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇವ್ರು ಅಪ್ದೋಡ್ರು ನಂಬರ್ 5 ಬಂದರೂ ಕೂಡ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಆ ಒಂದು ಕಳಿಸ್ತಾ ಇರೋದಕ್ಕೆ ಮ್ಯಾಚ್ ಮಾಡ್ತಾ ಇದ್ದಾರೆ. ಏನು ಅಲ್ಲೇ ದಬಾಕೋತಾ ಇಲ್ಲ, ಹೆಂಗೆ ಆಡಬೇಕೋ ಆ ಸ್ಲಾಟಲ್ಲಿ ಆ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಮೆಚ್ಕೊಬೇಕಾಗಿರುವಂಥ ಪರ್ಫಾರ್ಮೆನ್ಸ್ ಅಕ್ಷರ್ ಪಟೇಲಿಂದ. KL ರಾಹುಲ್ನ ಕೆಳಗಡೆ ಕಳಿಸ್ತಾ ಇದ್ದಾರೆ ನೋಡಿ. ಇವಾಗ ಸ್ವಲ್ಪ ಜನ ಫ್ಯಾನ್ಸ್ಗಳೆಲ್ಲ ಉರ್ಕೋಗ್ಬಿಡ್ತಾರೆ. ಈ KL ರಾಹುಲ್ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ. KL ರಾಹುಲ್ಗೆ ಅಟ್ಲೀಸ್ಟ್ 5ನೇ ಸ್ಥಾನ ಕೊಡಬೇಕಲ್ವ ಅವರು. ಅವ್ರು ಏನಕ್ಕೆ ಆಡಿಲ್ಲ ಇವತ್ತು ನೆಟ್ಟಿಗೆ ಅಂತಂದರೆ ಅಲ್ಲಿ ಅವ್ರು ಸ್ಲಾಟ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ಏನಲ್ಲ ನಂಬರ್ 7 ಕಳಿಸೋದು KL ರಾಹುಲ್ನ ನೀವು ನಂಬರ್ 6 7 ಕಳಿಸ್ತಾ ಇದ್ರ ಅಲ್ಲಿ. ಏನು KL ರಾಹುಲ್ಗೆ ಏನು ಮಾನ ಮರ್ಯಾದೆ ಏನೂ ಇಲ್ಲ ಅಲ್ಲಿ ಅಂತ ಸ್ವಲ್ಪ KL ರಾಹುಲ್ ಅವ್ರ ಫ್ಯಾನ್ಸು ಫ್ರಸ್ಟ್ರೇಟ್ ಆಗಿರ್ತೀರ ಗೊತ್ತು. ಯಾಕಂದರೆ ಅಷ್ಟು ಬಾಟಮಲ್ಲಿ ನಾವು KL ರಾಹುಲ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಸೀರೀಸಲ್ಲಿ ನಾವು ಅದನ್ನು ನೋಡಬೇಕಾಗಿ ಬಂದಿದೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ವರ್ಕೌಟ್ ಮಾಡೋದಕ್ಕೆ ಇವರು ಹೊರಟಿರೋದ್ರಿಂದ. ಸೊ ಶ್ರೇಯಸ್ ಅಯ್ಯರ್ ಅನ್ಫಾರ್ಚುನೇಟಾಗಿ ಅಕ್ಷರ್ ಪಟೇಲ್ ಅವ್ರು ಏನೋ ಕಾಲೇ ಮಾಡಲಿಲ್ಲ, ಇವರೇ ಓಡಾಗ್ತಾ ಇದ್ರು, ರನ್ಔಟ್ ಆದರು. 44 ರನ್ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಗುರು. ಲಾಸ್ಟ್ ಮ್ಯಾಚ್ ನೋಡ್ರೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಈ ಮ್ಯಾಚ್ನೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರೆ. ಬಟ್ ಅವ್ರು ಕನ್ಸಿಸ್ಟೆಂಟಾಗಂತೂ ಆಡ್ತಾರೆ. ಇವತ್ತು ರನ್ಔಟ್ ಆಗಿಲ್ಲ ಅಂತಂದರೆ ಅವರಿಂದನೂ ಕೂಡ ಇನ್ನೊಂದು ಸ್ವಲ್ಪ ರನ್ಸ್ಗಳು, ಇನ್ನೂ ಜಾಸ್ತಿ ರನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಯಿತು. ಒಂದು 78 ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡೆ. ಸೊ ಬಿಡಿ, ಇನ್ನೇನು ರನ್ಔಟ್ ಆಗ್ತಿದ್ದಂಗೆ ಈ ಕಡೆ ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡ್ತಾರೆ ಅಕ್ಷರ್ ಪಟೇಲ್ ಜೊತೆಗೆ ಸೇರಿಕೊಂಡು KL ರಾಹುಲ್ ಅಂತ ಅಂದ್ಕೊಂಡೆ. ಬಟ್ KL ರಾಹುಲು ಔಟ್ ಅವನಿಗೆ ಮತ್ತೆ ಬೌನ್ಸ್ ಲೆವರಿಗೆ ಎಡ್ಜ್ ಹೊಡ್ಕೊಂಡು ಔಟ್ ಆದರು.
ಸೊ ಅದು ಬೇಕಾಗಿರಲಿಲ್ಲ ಆ ಟೈಮಲ್ಲಿ, ಅವರೇ ಒಂಥರ ತಲೆ ಮೇಲೆ ಚಪ್ಪಲಿ ಹೇಳ್ಕೊಂಡ್ರು ಅಂತ ಹೇಳಬೇಕು. ಸುಮ್ಮನೆ ಬಿಟ್ಟಿದ್ರಾಗಿತ್ತು ಅಥವಾ ಮೇಲ್ಗಡೆ ಬ್ಯಾಟ್ನ ದಿಕ್ ತೋರಿಸಿದ್ರಾಗಿತ್ತು. ಸೊ ಅವರು ಪುಲ್ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಎಡ್ಜ್ ಹೊಡ್ಕೊಂಡು ಗಾನ್ ಕೇಸು. ಬೇಜಾರಾಯಿತು ಕೆ ಎಲ್ ರಾಹುಲ್ಗೆ. ಈ ಒಂದು ಸ್ಲಾಟಲ್ಲಿ ಬಂದ್ಬಿಟ್ಟು ಏನು ಗುರು ಆಗ್ತಿಲ್ವಲ್ಲ ಕೆ ಎಲ್ ರಾಹುಲ್ಗೆ ಅಂತ ಅನ್ಸುತ್ತೆ. ಸ್ವಲ್ಪ ಅಪ್ತಾಡ್ರು ಪುಷ್ ಮಾಡಿ ಗುರು ಅಂತ ಅನ್ಸುತ್ತೆ. ಬಟ್ ಅಕ್ಷರ್ ಪಟೇಲ್ ಅವ್ರು ಯಾವ ರೇಂಜಿಗೆ ಆಡ್ತಾವ್ರೆ ಇವಾಗ ಅಂತಂದರೆ, 2 ಮ್ಯಾಚ್ನೂ ಕನ್ಸಿಸ್ಟೆಂಟಾಗಿ ಆಡಿರೋದು ನೋಡ್ತು ಅಂದರೆ ಯಾಕೋ ಅಕ್ಷರ್ ಪಟೇಲ್ಗೆ ಆ ನಂಬರ್ 5 ಸ್ಥಾನ ಸದ್ಯದ ಮುಟ್ಟಿಗೆ ಯಾಕೋ ಫಿಕ್ಸ್ ಥರನೇ ಕಾಣಿಸ್ತೈತೆ. ಇನ್ನೇನಲ್ಲಿ ಫಾರ್ಮಾಲಿಟಿನ ಕಂಪ್ಲೀಟ್ ಮಾಡಬೇಕಾಗಿದ್ದು ರವೀಂದ್ರ ಜಡೇಜಾ ಬಂದ್ಬಿಟ್ಟು ಕಂಪ್ಲೀಟ್ ಮಾಡಬೇಕಾಗಿತ್ತು. ಅಕ್ಷರ್ ಪಟೇಲ್ ಜೊತೆಗೆ ಕಂಪ್ಲೀಟ್ ಮಾಡಿದ್ರು ಅಷ್ಟೇ. ಎಲ್ಲ ಸ್ಟ್ರಗಲ್ ಪಟ್ಟಿತ್ತು, ತಿಣಕ್ತು ಪಣಕ್ತು ಅಂತ ಏನಿಲ್ಲ. ಇಂಡಿಯಾ ಕೊಲ್ಯಾಪ್ಸ್ ಆದರು, ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಅಂತ ಏನಿಲ್ಲ. ಸ್ಟಾರ್ಟಿಂಗಿಂದನೂ ಇಂಡಿಯಾನೇ ಎಲ್ಲೋ ಅಂಥದ್ದು ಇದ್ದಿದ್ದು ಫೇವ್ರೇಟ್ಸ್ ಆಗಿದ್ದು, ಗೆದ್ದರು ಅಷ್ಟೇ. ಇಂಗ್ಲೆಂಡ್ ಸೀರೀಸ್ನ ಮಡ ಹತ್ತಿದ್ರು. ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ ಅಟ್ಲೀಸ್ಟು ಮಾನ ಮರ್ಯಾದೆ ಉಳಿಸ್ಕೊಳಕ್ಕಾದ್ರು. ಚಾಂಪಿಯನ್ಸ್ ಟ್ರೋಫಿಲಿ ಇದ್ದೀವಿ ಗುರು ನಾವು ಸ್ಕ್ವಾಡು, ನಾವು ಮಾನ ಮರ್ಯಾದೆ ಉಳಿಬೇಕು ಅನ್ನೋ 1 ಮ್ಯಾಚ್ ಅವ್ರಿಗೆ ಗೆಲ್ಲಬೇಕು ಅಂತ ಇಂಗ್ಲೆಂಡ್ ಟೀಮವ್ರು ಬಂದ್ಬಿಟ್ಟು ಅಟ್ಲೀಸ್ಟ್ ಟಕ್ಕರಾರು ಕೊಡಬೇಕು. ಈ ಥರ 2 ಮ್ಯಾಚು 1 ಸೈಡ್ ಆಗಿದ್ದಾರೆ, ಈ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು. ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ, ನೋಡೋಕೆ ಮಜಾ ಇರಲ್ಲ. ಒಂದೇ ಟೀಮು ಡಾಮಿನೇಟ್ ಮಾಡ್ತಾ ಇತ್ತು ಅಂದರೆ ಸ್ವಲ್ಪ ಫೈಟಾರು ಕೊಟ್ಟರು ಅಂತಂದರೆ, ಕ್ಲೋಸ್ಗಾರು ಹೋಯ್ತು ಅಂದರೆ ಮ್ಯಾಚು ಮಜಾ ಇರುತ್ತೆ. ಈ ಥರ 1 ಸೈಡ್ ಮ್ಯಾಚು ಮಜಾ ಇರಲ್ಲ. ಬಟ್ ರೋಹಿತ್ ಅವ್ರ ಬ್ಯಾಟಿಂದ ಸೆಂಚುರಿ ಬಂತು. ಆ್ಯಂಡ್ ಜಡೇಜಾ ಅವ್ರು ಕಡಕಾಗಿ ಪರ್ಫಾರ್ಮ್ ಮಾಡಿದ್ರು. ಆಲ್ ಓವರ್ ಚೆನ್ನಾಗೇ ಇತ್ತು ಮ್ಯಾಚು. ನೋಡೋಕೆ ಹೋಯ್ತವ್ರು ಏನು ವರ್ಸ್ಟಾಗೇನು ಇರಲಿಲ್ಲ. ಬಟ್ ಇನ್ನೂ ಏನೋ ಬೇಕು ಇಂಗ್ಲೆಂಡ್ ಕಡೆಯಿಂದ ಅಂತ ಅನಿಸ್ತು. ಅದೇ ಬ್ಯಾಟಿಂಗಲ್ಲಿ ಸ್ವಲ್ಪ ರನ್ಸ್ ಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಬೌಲಿಂಗಲ್ಲಿ ಸ್ವಲ್ಪ ದಮ್ ಬೇಕು ಅಂತ ಅನ್ನಿಸ್ತು. ನೋಡೋಣ ಅದೇನು ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.